ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಜನಿ ಎಕ್ಸ್‌ಪ್ರೆಸ್. ನಾನು ರಜನಿ. ಇವತ್ತು ದರ್ಶನ್ ಅವ್ರದ್ದು ಕೋರ್ಟಲ್ಲಿ ಕೇಸಿತ್ತು. ಏನಾಯಿತು ಅಂತ ಕೇಳಿದ್ರೆ, ಇವತ್ತೇನು ಆರ್ಗ್ಯುಮೆಂಟ್ ನಡೆದಿಲ್ಲ. ಫೆಬ್ರವರಿ 9ನೇ ತಾರೀಕಿಗೆ ಹೋಗಿದೆ ನೆಕ್ಸ್ಟ್ ಕೇಸು. ಸೊ ಫೆಬ್ರವರಿ 9ನೇ ತಾರೀಕು ಕೇಸ್ ಇರುತ್ತೆ. ತುಂಬ ಜನ ಕೇಳ್ತಾ ಇದ್ರಿ, ಫೆಬ್ರವರಿಲಿ ದರ್ಶನ್ ಅವ್ರದ್ದು ಬರ್ಡೇ ಇದೆ, ಅದಕ್ಕಿಂತ ಮುಂಚೆ ಏನಾದರೂ ಬರ್ತಾರಾ ಅಂತ ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ. ಅಷ್ಟು ಬೇಗ ಬರೋಕ್ಕಂತೂ ಸಾಧ್ಯವೇ ಇಲ್ಲ ಅಂತ ಹೇಳ್ಬೋದು. ಬಿಕಾಸ್ ಒಂದು ಅವ್ರು ಬರಬೇಕು ಅಂತಂದರೆ ಈ ಕಡೆಯಿಂದ ಬೇಲ್ ಬೇಕು ಅಂತ ಅಪ್ಲೈ ಮಾಡಬೇಕು. ಈ ರೀತಿ ಅಪ್ಲೈ ಮಾಡಿರೋದು ಏನೂ ಇಲ್ಲವೇ ಇಲ್ವಲ್ಲ. ಅಪ್ಲೈ ಮಾಡಿದ್ದಾರೆ ಅಂತ ಅಂದರೆ ಆವಾಗ ಹೇಳ್ಬೋದು ಏನಾಗುತ್ತೆ ಏನು ಅಂತ. ಹಾಗಾದರೆ ಯಾವಾಗ ಬರ್ಬೋದು ದರ್ಶನ್ ಅವರು ಅಂತ ಕೇಳಿದ್ರೆ, ಇದಕ್ಕೆ ಎಕ್ಸಾಕ್ಟ್ ಡೇಟ್ ಹೇಳೋದು ತುಂಬ ಕಷ್ಟ. ಆದರೆ ಎಲ್ಲೋ ಒಂದು ಕಡೆ ಅನಿಸುತ್ತೆ ಜೂನ್ ಒಳಗಡೆ ಬರೋ ಸಾಧ್ಯತೆ ಇದೆ, ಬರ್ಬೋದು ಅಂತ ಅನಿಸುತ್ತೆ. ಅದನ್ನು ಹೇಳ್ಬೋದೇ ಹೊರತು ಅದಕ್ಕೆ ದಾಟಿ ಬೇರೆ ಇನ್ನೇನು ಹೇಳೋಕ್ಕೆ ನನಗೆ ಗೊತ್ತಾಗ್ತಾ ಇಲ್ಲ. ಇನ್ ಕೇಸ್ ಅದಕ್ಕಿಂತ ಮುಂಚೆ ಏನಾದರೂ ಡೆವಲಪ್ಮೆಂಟ್ಗಳಾಗಿ ಏನಾದರೂ ಬರ್ತಾರೆ ತುಂಬ ಬೇಗ ಅಂತ ಅಂದರೆ ಖಂಡಿತ ಹೇಳ್ತೀನಿ, ಆಯಿತಾ. ನಾನು ಯಾಕೆ ನಿಮಗೆ ಹೇಳದೇ ಇರಲಿ ಹೇಳಿ, ಖಂಡಿತ ಹೇಳ್ತೀನಿ. ಆಮೇಲೆ ದಿನಕ್ಕೊಂದೊಂದು, ವಾರಕ್ಕೊಂದೊಂದು, ತಿಂಗಳಿಗೊಂದೊಂದು ಗಾಳಿ ಸುದ್ದಿಗಳು ಬರ್ತಾನೆ ಇರುತ್ತೆ. ಏನೇನೋ ಆ ಸುದ್ದಿಗಳೇನೋ ಬರುತ್ತೆ, ಬಟ್ ಅದೆಲ್ಲ ಎಷ್ಟು ಸತ್ಯ, ಅದನ್ನು ಹೇಗೆ ನಂಬೋದು ಅನ್ನೋದೇ ಇಲ್ಲಿರೋದು. ಹಾಗಾಗಿ ಏನೇನೋ ವಿಷಯಗಳು ಗೊತ್ತಾದ್ರೂ, ಏನೇನೋ ವಿಷಯಗಳು ಕೇಳಿದ್ರೂ ಅದು ಯಾವುದೂ ನಾನು ಸ್ಟೋರಿ ಮಾಡಿ ಹಾಕಲ್ಲ, ಆಯಿತಾ. ಕನ್ಫರ್ಮ್ ಆಗಿ ನನಗೇನಾದರೂ ವಿಷಯ ಗೊತ್ತಿದ್ರೆ ಅಷ್ಟೇ ನಾನು ಹಾಕ್ತೀನಿ. ಎನಿವೇ, ಇದಾಯಿತು ಈ ಕ್ಷಣದ ಅಪ್ಡೇಟ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ. ಧನ್ಯವಾದಗಳು.